ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎರಡನೇ ಮದುವೆಗೆ ರೆಡಿಯಾಗಿದ್ದ ಪತಿಗೆ ಪತ್ನಿ ಶಾಕ್ ಕೊಟ್ಟಿದ್ದಾಳೆ. ಮದುವೆ ಸ್ಥಳಕ್ಕೆ ಮೊದಲನೇ ಹೆಂಡತಿ ದಿಢೀರಂತ ಎಂಟ್ರಿ ಕೊಟ್ಟಿದ್ದಾಳೆ. ಅಕ್ಕಪಡೆ ಸಮೇತ ಬಂದು ಮದುವೆಗೆ ಬ್ರೇಕ್ ಹಾಕಿದ್ದಾಳೆ ಪತ್ನಿ. ಕೋಡಗುರ್ಕಿ ಗ್ರಾಮದ ಮುನೇಶ್ವರ ದೇಗುಲದ ಬಳಿ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೋಡಗುರ್ಕಿ ಗ್ರಾಮ ಇದು. ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕುಟುಂಬ ಕಲಹದಿಂದ ದೂರವಾಗಿದ್ಲು ನೊಂದ ಮಹಿಳೆ. ಮೊದಲನೇ ಹೆಂಡತಿ ಬಿಟ್ಟು ದೂರವಾಗಿರ್ತಾನೆ ಪತಿ ಸುರೇಶ್. ಮೊದಲ ಹೆಂಡತಿಗೆ ತಿಳಿಯದಂತೆ ಎರಡನೇ ಮದುವೆಗೆ ಈತ ರೆಡಿಯಾಗಿದ್ದ. ಎರಡನೇ ಮದುವೆ ಆಗ್ತಾ ಇದ್ದ ಪತಿರಾಯ ಇದೇ ಟೈಮ್ಗೆ ಕರೆಕ್ಟ್ ಆಗಿ ಮೊದಲನೇ ಹೆಂಡತಿಯ ಎಂಟ್ರಿ ಆಗಿದೆ. ಕೋಡಗುರ್ಕಿ ಮುನೇಶ್ವರ ದೇವಾಲಯದ ಬಳಿ ಮೊದಲನೇ ಹೆಂಡತಿ ದಿಢೀರಂತ ಎಂಟ್ರಿ ಕೊಟ್ಟಿದ್ದಾರೆ. ಮದುವೆಗೆ ರೆಡಿಯಾದ ಮದುವೆ ಗಂಡು ಮೊದಲನೇ ಹೆಂಡತಿಯನ್ನ ನೋಡಿ ಕಕ್ಕಾಬಿಕ್ಕಿ ಆಗ್ತಾನೆ. ಆಂಧ್ರ ಮೂಲದ ಕದರಿಗೆ ಸೇರಿರುವ ಮದುವೆ ಗಂಡು ಸುರೇಶ್ 20 ವರ್ಷದ ಹಿಂದೆ ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ಗ್ರಾಮದ ಮಹಿಳೆ ಜೊತೆ ಮದುವೆಯಾಗಿರುತ್ತೆ. ಕುಟುಂಬ ಕಲಹದಿಂದ ದೂರವಾಗಿರ್ತಾರೆ ನೊಂದ ಮಹಿಳೆ. ಮೊದಲನೇ ಹೆಂಡತಿ ಬಿಟ್ಟು ದೂರವಾಗಿರ್ತಾನೆ ಪತಿರಾಯ ಸುರೇಶ್. ಮೊದಲ ಹೆಂಡತಿಗೆ ತಿಳಿಯದಂತೆ ಎರಡನೇ ಮದುವೆಗೆ ರೆಡಿಯಾಗಿರ್ತಾನೆ ಸುರೇಶ್. ಈಗ ಮದುವೆ ಸ್ಥಳಕ್ಕೆ ಮೊದಲನೇ ಹೆಂಡತಿ ಭೇಟಿ ಕೊಟ್ಟು ಮದುವೆಗೆ ಬ್ರೇಕ್ ಹಾಕಿದ್ದಾಳೆ. ಅಕ್ಕಪಡೆ ಸಮೇತ ಬಂದು ಮದುವೆಗೆ ಬ್ರೇಕ್ ಹಾಕಿದ್ದಾಳೆ ಮೊದಲನೇ ಹೆಂಡತಿ. ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೌದೌದು ಸರ್, ಈಗ ಏನು ಮಾಡೋದು ಸರ್, ಯಾರನ್ನ ಕುಡಿ ಅಂತಂದ್ರೆ ಯಾರು ಇಲ್ಲ ಅಂತ ನಾವು ನನ್ಗೆ ಎರಡನೇ ಮದುವೆ ಮಾಡ್ತಾ ಇದ್ದಾರೆ. ಅವ್ರ ಚಿಗಮ್ಮ ಚಿಗಪ್ಪ ಮತ್ತೆ ಇಲ್ಲಿರೋ ಪೂಜಾರಪ್ಪ ಎಲ್ಲ ಸೇರಿ ಎರಡನೇ ಮದುವೆ ಮಾಡ್ತಾ ಇದ್ದಾರೆ ಸರ್. ನನ್ ನ್ಯಾಯ ಬೇಕು ನನ್ಗೆ ನನ್ ಮಕ್ಕಳಿಗೆ ಅಂತ ಇಲ್ಲಿಗೆ ಬಂದಿದ್ದೀನಿ ಸರ್. 19 ವರ್ಷದಿಂದ ಸರ್. ಡೈವರ್ಸ್ ಏನೂ ಆಗಿದೆ ಸರ್. ಈಗ ಮನೆಯಲ್ಲಿ ಏನ್ ಸಣ್ಣ ಪುಟ್ಟ ಎಲ್ಲದಕ್ಕೂ ಜಗಳ ಮಾಡೋದು, 1 ಗಂಟೆ 2 ಗಂಟೆ ಬರೋದು, ಏನು ತಂದಾಕ್ತಾ ಇರಲಿಲ್ಲ ಮಾಡ್ತಾ ಇರಲಿಲ್ಲ. ಯಾಕೆ ತಂದಾಕಲ್ಲ ಮಾಡಕ್ಕಲ್ಲ ಅಂದ್ರೆ ಬಂದು ಹೊಡೆದು ಬಿಡೋದು. ಬಂದು ಹೊಡೆದು ಹಾಗೆ ಹೀಗೆ ಅಂತ ಇದ್ ಮಾಡ್ತಾನೆ ಇದ್ರು ಸರ್. ಆದ್ರೂ ನನ್ನ ಮಕ್ಳಿಗೋಸ್ಕರ ನಾನು ಸಂಸಾರ ಮಾಡ್ಕೊಂಡೆ ಬಂದ್ರೆ ಲಾಸ್ಟ್ಗೆ ಸಾಯಿಸೋ ಸ್ಟೇಜಿಗೆ ಬಂದು ಈಗ ಅಮ್ಮ ಮನೇಲಿ ಭಯ ಬಿದ್ಬಿಟ್ಟು ಅಮ್ಮವರು 1 ವರ್ಷದಿಂದ ಕರ್ಕೊಂಡೋದ್ರು ಸರ್.